ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ದಿನಾಂಕ 11/7/2024 ಫಿರ್ಯಾದಿ ಸುಧಾಕರ್ ತಂದೆ ಅರ್ಜುನ್ ಕಾಂಬ್ಳೆ ಸಾಕುಂಬರವಾಡ ಬೀದರ್ ಅವರು ತನ್ನ ಅಣ್ಣ ಅನಿಲ್ ಕುಮಾರ್ ತಂದೆ ಅರ್ಜುನ್ ಕಾಂಬ್ಳೆ ಆಹಾರ ಶಿರಸ್ತೆದಾರ ತಾಲೂಕಾ ಕಚೇರಿ ಬೀದರ್ ಈತನಿಗೆ ಅದೇ ಕಚೇರಿ ಆಹಾರ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಒಬ್ಬ ಮಹಿಳೆಯು ಆತ್ಮೀಯರಾಗಿದ್ದರಿಂದ ಈ ಸಂಬಂಧ ಮಹಿಳೆಯ ಗಂಡ ಹಾಗೂ ಅವರ ಅಣ್ಣ ಇಬ್ಬರು ಸೇರಿಕೊಂಡು ಒಂದು ಮೋಟಾರ್ ಸೈಕಲ್ ಮೇಲೆ ಬಂದು ತಾಲೂಕಾ ಕಚೇರಿ ಆಹಾರ ಇಲಾಖೆಯ ಶಾಖೆಯ ಕೋಣೆಯಲ್ಲಿದ್ದ ಅನಿಲ್ ಕುಮಾರ್ ಅವರೊಂದಿಗೆ ಜಗಳಕ್ಕೆ ಬಿದ್ದರು. ಇನ್ನು ಅವರ ಸರ್ಕಾರಿ ಕೆಲಸಕ್ಕೆ ಅಡೆತಡೆ ಮಾಡಿ ಕೊಲೆ ಮಾಡುವ ಉದ್ದೇಶದಿಂದ ತನ್ನ ಹತ್ರ ಇರುವಂತಹ ಚಾಕುವಿನಿಂದ ಅನಿಲ್ ಕುಮಾರ್ ಅವರಿಗೆ ಚುಚ್ಚಲು ಹೋದಾಗ ಎಡಗೈರಟ್ಟಿಗೆ ಗಂಭೀರವಾಗಿ ರಕ್ತಗಾಯವಾಗಿದ್ದು ಹಾಗೂ ಅವರಿಗೆ ಜಾತಿ ನಿಂದನೆ ಮಾಡಿದ್ದು. ಈ ಸಂಬಂಧ ಫಿರ್ಯಾದಿಯ ದೂರಿನ ಮೇರೆಗೆ ಮಾರ್ಕೆಟ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ 50/2024 ಕಲಂ 109, 132, 352, 351, 2, 3 ಜೊತೆ 3, 5 ಭಾನ್ಯಶಾಸ್ತ್ರ ಕಾಯ್ದೆ ಮತ್ತು SC/ST ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಂಡಿರುತ್ತೆ. ಜೊತೆಗೆ ಪ್ರದೀಪ್ ಕುಂಟಿ PSI, ಮಾನ್ಯ ಪೊಲೀಸ್ ಅಧೀಕ್ಷಕರು ಬೀದರ್, ಮಹೇಶ್ ಮೇಗಣ್ಣನವರು ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದರ್ ಹಾಗೂ ಶಿವನಗೌಡ ಪಾಟೀಲ್ ಪೊಲೀಸ್ ಉಪಾಧೀಕ್ಷರು ಬೀದರ್ ಅವರ ಮಾರ್ಗದರ್ಶನದಲ್ಲಿ ಪಾಲಾಕ್ಷ ಎಂ ಹಿರೇಮಠ್ CPI ನಗರ ವೃತ್ತ ಬೀದರ್, ಶಿವಾನಂದ್ ಗಾಣ್ಗೇರ್ PI ಸೇನಾ ಪೊಲೀಸ್ ಠಾಣೆ ಬೀದರ್, ಸಿದ್ಲಿಂಗಗಿರಿಗೌಡ್ರ PSI, MD ಜಬ್ಬಾರ್ PSI ಮಾರ್ಕೆಟ್ ಠಾಣೆ, ಪ್ರಭಾಕರ್ ಪಾಟೀಲ್ PSI ನಗರ ಠಾಣೆ ಬೀದರ್ ಹಾಗೂ ಮಾರ್ಕೆಟ್ ಠಾಣೆಯ MD ಆರಿಫ್ CHC 607, ಪ್ರೇಮ್ CPC 1250, ಮುತ್ತಣ್ಣ CPC 1168 ಹಾಗೂ ಗಾಂಧಿ ಗಂಜ್ ಠಾಣೆಯ ನವೀನ್ CHC 910, ಇರ್ಫಾನ್ CPC 1731, ಅನಿಲ್ ಕುಮಾರ್ CPC 1193 ನಗರ ಠಾಣೆಯವರನ್ನ ಒಳಗೊಂಡ ತಂಡವು ಪ್ರಕರಣವನ್ನು ದಾಖಲಾಗಿ 2 ಗಂಟೆಯ ಒಳಗಡೆ ಈ ಕೆಳಗಿನ ನಮೂದಿಸಿದ ಆಪಾದಿತರನ್ನ ಪತ್ತೆ ಹಚ್ಚಿದ್ದು ಆರೋಪಿತರಾದ MD ಅಮನ್ ಜುಬೇರ್ ತಂದೆ MD ಜಾಕೀರ್ ಸಾಬಿದ್ದಾರ್, ಮೊಹಮ್ಮದ್ ಜಿಶಾನ್ ತಂದೆ MD ಜಾಕೀರ್ ಸಾ ಬೀದರ್ ಅವರನ್ನ ದಸ್ತಗಿರಿ ಮಾಡಿದ್ದು ಈ ತಂಡದ ಕಾರ್ಯವು ಶ್ಲಾಘನೀಯವಾಗಿದೆ. ಬೀದರ್ ತಹಸೀಲ್ದಾರ್ ಆಫೀಸಲ್ಲಿ ಫುಡ್ ಸೆಕ್ಷನಲ್ಲಿ ಶಿರಸ್ತೆದಾರಾಗಿ ಕೆಲಸ ಮಾಡ್ತಿರುವ ಅನಿಲ್ ಕಾಂಬ್ಳೆ ಅನ್ನುವರ ಮೇಲೆ ಮಾರಣಾಂತಕ ಹಲ್ಲೆ ಆಗಿರುತ್ತದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿರುತ್ತದೆ. ಮಾಹಿತಿ ಬಂದ ತಕ್ಷಣ ಮಾರ್ಕೆಟ್ ಟೌನ್ ಪೊಲೀಸರು ಬೇಗ ಸ್ಪಾಟಿಗೆ ರೀಚ್ ಆಗಿ ಮಾಹಿತಿಯನ್ನು ಕಲೆ ಹಾಕಿರುತ್ತಾರೆ. ಮಾಹಿತಿಯನ್ನು ಕಲೆ ಹಾಕಿದ್ದಾಗ ಇದರಲ್ಲಿ ಇಬ್ಬರು ಆರೋಪಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿರುತ್ತದೆ. ತಕ್ಷಣ ನಾವು ಆರೋಪಿಗಳನ್ನು ಪತ್ತೆ ಮಾಡೋದಕ್ಕೆ ತಂಡಗಳನ್ನು ರಚನೆ ಮಾಡಿರ್ತೇವೆ. ನಮ್ಮ ತಂಡಗಳು ಕೇವಲ 4 ಗಂಟೆಗಳಲ್ಲಿ ಇಬ್ಬರು ಆರೋಪಿಗಳನ್ನು ಪತ್ತೆ ಮಾಡಿರ್ತಾರೆ. ಇಬ್ಬರು ಆರೋಪಿಗಳು ಕೂಡ ಅಣ್ಣ ತಮ್ಮಂದಿರಾಗಿರ್ತಾರೆ. ಇದರಲ್ಲಿ A1 ಆರೋಪಿಯ ಹೆಂಡತಿ ಅದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇಂಜೂರ್ಡ್ ಪರ್ಸನ್ ಒಟ್ಟಿಗೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವರೊಟ್ಟಿಗೆ ಆತ್ಮೀಯವಾಗಿ ಬೆರೆಯುತ್ತಿದ್ದಾರೆ ಅನ್ನುವ ಸಂಶಯದೊಂದಿಗೆ A1 ಇದನ್ನೇ ಪ್ರಶ್ನೆ ಮಾಡೋಕ್ಕೆ ಹೋಗಿ ಅಲ್ಲಿ ಜಗಳ ಆಗಿ ಕೊಲೆ ಮಾಡುವ ಉದ್ದೇಶದಿಂದ ಚಾಕುದಿಂದ ಅವರಿಗೆ ಇಂಜೂರ್ಡ್ ಪರ್ಸನ್ಗೆ ಇರಿಸಿ ಮಾರಣಾಂತಕ ಹಲ್ಲೆ ಮಾಡಿರ್ತಾರೆ. ಇಂಜೂರ್ಡ್ ಪರ್ಸನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಲಾಗಿರ್ತದೆ. ಹಿ ಈಸ್ ಫಾರ್ ನೌ ಔಟ್ ಆಫ್ ಡೇಂಜರ್. ಒಂದು 7-8 ಸ್ಟಿಚಸ್ ಆಗಿರುತ್ತವೆ. ಬಟ್ ಹಿಸ್ ಕಂಡೀಷನ್ ಈಸ್ ಸ್ಟೇಬಲ್ ಅಂತ ಡಾಕ್ಟರ್ ನಮಗೆ ತಿಳಿಸಿರುತ್ತಾರೆ. ಹಾಗೂ ಇಬ್ಬರು ಆರೋಪಿಗಳನ್ನು ನಾವು ವಶಕ್ಕೆ ಪಡೆದು FIR ದಾಖಲೆ ಮಾಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೇವೆ. ಹಲ್ಲೆಗೆ ಯೂಸ್ ಮಾಡಲಾಗಿದ್ದ ವೆಪನನ್ನು ಕೂಡ ರಿಕವರ್ ಮಾಡುವ ಪ್ರೊಸೀಜರಲ್ಲಿ ನಾವಿದ್ದೇವೆ. ಕ್ರೈಮ್ ನಂಬರ್ 50/24 ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅಂಡರ್ ಸೆಕ್ಷನ್ 109, 132, 352 ಆ್ಯಂಡ್ SC/ST ಅಟ್ರಾಸಿಟೀಸ್ ಆ್ಯಕ್ಟ್ ಕೂಡ ಅಟ್ರಾಕ್ಟ್ ಆಗ್ತಾ ಇದೆ ಈ ಕೇಸ್ಗೆ. ಸೊ FIR ದಾಖಲಿಸಿಕೊಂಡು ನಾವು ತನಿಖೆಯನ್ನು ಮುಂದುವರಿಸ್ತಾ ಇದ್ದೇವೆ. ಪತ್ರಿಕಾ ಪ್ರಕಟಣೆಯಲ್ಲಿ ಕೊಡ್ತಾ ಇದ್ದೇವೆ. ಆನ್ ಮೀಡಿಯಾ ಹೇಳೋದು ಬೇಡ. ಅದು ಸಂಬಂಧ ಅದು ಇದಂತ ಇನ್ನೂ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಿಲ್ಲ. ಬಟ್ ಆತ್ಮೀಯವಾಗಿದ್ದಾರೆ ಇಬ್ಬರು ಅಂತ ಒಂದು ಸಂಶಯ. ದೇ ಆರ್ ಕೊಲೀಗ್ಸ್, ಆತ್ಮೀಯವಾಗಿದ್ದಾರೆ ಅಂತ ಒಂದು ಸಂಶಯ. ಅದು ಯಾವುದೇ ರೀತಿಯ ಹೆದರಿಕೆ ಆಗಲಿ ಬೆದರಿಕೆ ಆಗಲಿ ಏನೂ ಆಗಲಿಲ್ಲ. ಏಕಾಏಕಿ ಇವತ್ತು ಆಫೀಸಿಗೆ ಬಂದಿರ್ತಾರೆ. ಬಿಕಾಸ್ ಗಾಯಗೊಂಡಿದ್ದವರು SC ಜಾತಿಗೆ ಸೇರಿದ್ದವರಾಗಿರ್ತಾರೆ. ಜಾತಿ ನಿಂದನೆ ಕೂಡ ಆಗಿದೆ.
352 ಕ್ರಿಮಿನಲ್ ಇಂಟಿಮಿಡೇಷನ್ ಕೂಡ ಆಗಿದೆ, ಅಬ್ಯೂಸಿವ್ ವರ್ಡ್ಸ್ ಕೂಡ ಯೂಸ್ ಮಾಡಲಾಗಿದೆ. ಸೊ ಅದರಿಂದಾಗಿ ಅಟ್ರಾಸಿಟೀಸ್ ಕೇಸ್ ಕೂಡ ಅಟ್ರಾಕ್ಟ್ ಆಗ್ತಾ ಇದೆ. ಇಲ್ಲ, ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಆರೋಪಿ ಮೇಲೆ. ಆರೋಪಿಗಳಿಬ್ಬರು ಲೋಕಲ್ ಇದ್ದವರು. ಆರೋಪಿಯ ಹೆಂಡತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದೇ ಆಫೀಸಲ್ಲಿ. ಆರೋಪಿ ಹೊರಗಡೆ ಒಂದು ಮೊಬೈಲ್ ಶಾಪ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ಲೋಕಲ್ಸ್.